ಯಾಕೆಂದರೆ ದೇವೇಗೌಡರಷ್ಟು ಅಷ್ಟೇ ನಮಗೆ ಚೆನ್ನಮ್ಮನವರು ಸಹಿತ. ಯಾಕೆಂದರೆ ಯಾರು ಹೋದಾಗ ಬಂದ್ರಪ್ಪ ಕುಡಿಕೊಳ್ರಪ್ಪ ಅಂತೇಳಿ ಕಾಫಿ ಕೊಡ್ರಪ್ಪ ಕಾಫಿ ಕುಡಿರಪ್ಪ ಅಂತ ಹೇಳ್ತಾ ಇದ್ದಂಥವ್ರು. ಎಷ್ಟೋ ಸಲ ನಾನು ವೈಯಕ್ತಿಕವಾಗಿ ದೇವೇಗೌಡರು ಚೆನ್ನಮ್ಮನವರು ಊಟ ಮಾಡಬೇಕು ನನ್ನ ಜೊತೆ ಕುಡಿಸ್ಕೊಂಡು ಊಟ ಮಾಡಬೇಕಾದ್ರು ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ನೆನೆಸ್ಕೊಂಡ್ರೆ ನಿಜವಲ್ಲೂ ದುಃಖ ಆಗ್ತದೆ. ಅದೆಷ್ಟೇ ದೊಡ್ಡ ಎತ್ತರಕ್ಕೆ ಹೋದ್ರು ಸಹಿತ ಒಬ್ಬ ಸಾಮಾನ್ಯರೋದು ಸಹಿತ ಅಷ್ಟೇ ಪ್ರೀತಿ ಗೌರವದಿಂದ ನಮ್ಮನ್ನ ಕಂಡು ಮಾತಾಡಿಸಿ ನಮಗೆ ಓದೋಂಥವ್ರಿಗೆ ಕಾಫಿ ಕೊಡಿಸಿ ಊಟ ಮಾಡಿಸಿ ಕಳಿಸ್ತಂಥ ದೊಡ್ಡ ಮನಸ್ಸಿದ್ದಂಥ ದೊಡ್ಡ ಶಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ದೇವೇಗೌಡರಿಗೆ ವಿಶೇಷವಾಗಿ ದೇವೇಗೌಡರಿಗೆ ನಾವು ಕಂಡಂಗೆ ದೇವೇಗೌಡರು ಚೆನ್ನಮ್ಮನವರು ಅವರಿಬ್ಬರು ಬಿಟ್ಟು ಒಬ್ಬರು ಊಟ ಮಾಡ್ತಾ ಇರಲಿಲ್ಲ. ಇಬ್ಬರು ಎಷ್ಟೊತ್ತಾರು ಪೂಜೆ ಈಜೆಲ್ಲ ಮುಗಿಸಿ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಿದ್ದು ಆದರ್ಶ ದಂಪತಿಗಳು ಅಂತ ಹೇಳೋಕ್ಕಾಗಲ್ಲ. ಅವ್ರು ನೋಡ್ತಾ ಇದ್ದಾರೆ ನಿಜವೂ ನಾವು ಎಷ್ಟು ಅವರಿಂದ ಕಲಿಯೋಂಥದ್ದು ಇದೆ ನಮಗೆಲ್ಲ. ಮತ್ತೆಲ್ಲ ಪೂಜೆ ಮಾಡಿ ಪುರಸ್ಕಾರ ಮಾಡಿ ಎಲ್ಲ ಮಾಡಿ ಇಬ್ಬರೂ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಿದ್ದಂಥವ್ರು. ಅಂಥ ಜೀವ ಇವತ್ತು ಹೋಗಿರೋದು ನಿಜವಾಗ್ಲೂ ನಮಗೆಲ್ಲ ದುಃಖಪಡಿಸಿದೆ. ದೇವೇಗೌಡರು ವಿಶೇಷವಾಗಿ ದೇವೇಗೌಡರಿಗೆ ಕುಮಾರಣ್ಣವರಿಗೆ ಎಲ್ಲ ಕುಟುಂಬಸ್ಥರಿಗೆ ಇವತ್ತು ಭಗವಂತ ಆ ನೋವನ್ನು ಶಕ್ತಿಯನ್ನು ತಡ್ಕೊಳ್ಳುವಂಥ ಶಕ್ತಿನ ಭಗವಂತ ಕೊಡಲಿ ಅಂತೇಳಿ ಈ ನಾಗಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ನಾನು ವಿಶೇಷವಾಗಿ ಆ ಭಗವಂತನ ಶ್ರೀ ಚಾಮುಂಡೇಶ್ವರಿ ತಾಯಿನ ಕೇಳ್ಕೊಳ್ತೀನಿ, ಭೈರವೇಶ್ವರ ಸ್ವಾಮಿನ ಕೇಳ್ಕೊಳ್ತೀನಿ. ಆ ಕುಟುಂಬಕ್ಕೆ ಎಲ್ಲ ಅರ್ಗಿಸ್ಕೊಳ್ಳುವಂಥ ಶಕ್ತಿ ಕೊಡಬೇಕು. ಏಕೆಂದರೆ ಇವತ್ತೇನಾದ್ರು ಕುಟುಂಬ ಮಟ್ಟಿಗೆ ಬೆಳೆಯೋಕ್ಕೆ ಮೂಲ ಕಾರಣ ಚೆನ್ನಮ್ಮಜ್ಜಿಯವರು. ಇವತ್ತು ದಿನ ಬೆಳಗ್ಗೆ ಎದ್ದು ಪೂಜೆ ಪುರಸ್ಕಾರ ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಮನೆಯವರಿಗೆ ನಮ್ಮ ಎಲ್ಲ ನಾವು ನಂಬ್ಕೊಂಡ್ಬಂದವ್ರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಇವತ್ತು ಹೇಳಬೇಕು ಅಂದರೆ ಚೆನ್ನಮ್ಮನವರು ತುಂಬ ಬಡವ್ರ ಮಕ್ಕಳಿಗೆ ಅಲ್ಲಿಂದ ಓದೋಂಥವ್ರಿಗೆ ಯಾರು ಮನೆಗೆ ಹೋಗಿ ಕೇಳ್ಕೊಂಡಾಗ ಈ ದೇವೇಗೌಡರಿಗೆ ಕುಮಾರಣ್ಣವ್ರಿಗೆ ಎಲ್ಲರಿಗೆ ಬೇರೆಯವ್ರಿಗೆ ಹೇಳಿ ನೋಡಪ್ಪ ನಮ್ಮ ಮನೆ ಹುಡುಗ ನಮ್ಮ ಊರು ಹುಡುಗ ಅಂತ ಹೇಳಿ ಸಾವಿರಾರು ಜನಕ್ಕೆ ಕೆಲಸ ಕೊಡಿಸಿದಂಥವ್ರು ಪುಣ್ಯಾದ್ಗೀತಿ. ಇವತ್ತು ನಮ್ಮೆಲ್ಲ ಆಗಲಿರೋದು ನಮಗೆಲ್ಲ ನೋವು ತಂದಿದೆ. ನಾವು ಈ ಸಂದರ್ಭದಲ್ಲಿ ಏನು ಕೇಳ್ಕೊಳ್ಳೋಕ್ಕಾಗಲ್ಲ. ಭಗವಂತ ಅವರಿಗೆ ಸ್ವರ್ಗದ ಸೇರ್ಕೊಳ್ಳುವಂಥ ಶಕ್ತಿ ಕೊಡಲಿ. ಹಾಗೆ ದೇವೇಗೌಡರಿಗೆ ವಿಶೇಷವಾಗಿ ದೇವೇಗೌಡರಿಗೆ ಆ ನೋವನ್ನು ಈ ವಯಸ್ಸಲ್ಲಿ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ಕುಮಾರಣ್ಣವರಿಗೆ ರೇವಣ್ಣ ಸಾಹೇಬರಿಗೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ತಡ್ಕೊಳ್ಳೋ ಶಕ್ತಿ ಕೊಡಲಿ, ನೋವು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನ ಕಾಲಭೈರವೇಶ್ವರನಿಗೆ ಕೇಳ್ತಾರೆ.